ಆನಂದದಿಂದ ಸಂತೋಷದಿಂದ ಅರಮನೆಯಲ್ಲಿ ಹಾಡುವುದು ನಲಿಯುವುದು ಬಿಟ್ಟು ಕಡು ಕೋಪದಿಂದ ಕೌರವರು ಬಂಧವನ್ನು ತೊಟ್ಟು ಹೋಗುವುದು ನಿನಗೆ ಇಷ್ಟವಲ್ಲ ಪುತ್ರ ಕೋಮಲಗಾತ್ರ. ಜನನಿಯಾದ ದ್ರೌಪದಿ ಮತೋನ್ಮತ್ತನಾದ ಸುಯೋಧನನ ಬಲದ ಮೋಹವನ್ನು ಮಾಡಿ ಬರಲು ದ್ರೌಪದಿ ಜನನಿ ಕನಯ ಹೋಗುವುದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಜನನಿ? ಕಂದ ಅಮ್ಮಯ್ಯ, ಯುದ್ಧಕ್ಕೆ ಹೋಗುವುದಕ್ಕಾಗಿ ನಿನ್ನ ತಂದೆಯರಿಲ್ಲವೇ? ಅಮ್ಮಯ್ಯ ಪುತ್ರ ಅದೇ ತಂದೆಗಳ ಕೈ ಬಂದಿರುವ ಕಾಲದಲ್ಲಿ ತಂದೆಗೆ ಹೋಗುವುದು ತಪ್ಪೇನು ಜನನಿ? ಕಂದ ಚಿಕ್ಕ ವಯಸ್ಸಿನಲ್ಲಿ ನೀನು ಹೋದರೆ ಹಿರಿಯರು ಮೆಚ್ಚಲಾರದ ಪುತ್ರ ಕೋಮಲಗಾತ್ರ. ಸುಜ್ಞಾನ ಶಿರೋಮಣಿಯಾದ ಹತ್ನೆ ಸಂಭೂತೆ ವ್ಯಾಘ್ರನಂದೆವು ಗಣಿಗೆ ಗುರುಬಲವನ್ನು ಎಲ್ಲ ಕೋಪಾಗ್ನೆಯಿಂದ ತತ್ತರಿಸಿ ಬರದೆ ವಿಘ್ನ ಬಾರದಂತೆ ಹತ್ನೆಗೆ ಮಾಡು ಮಾತೆ. ಅಮ್ಮಯ್ಯ, ಇತ್ತ ಬಂಗಳಲ್ಲಿ ಮಿಕ್ಕಿ ಮೀರಿದ ಹಗಿತರಂ ಲೆಕ್ಕಿಸದ ಕರ್ಕಸದಿಂದ ನಿಮುಗಳ ಮಣ್ಣುಕ್ಕಿಸಿ ಬರುವ ವಿಘ್ನ ಈ ನಂದನನ್ನು ಸಾಮಾನ್ಯದವನೇ ಹೇಗೆ? ಅಮ್ಮಯ್ಯ ನಂದನ ಮತ್ತೆ ಮಾಡಿ ಎಂಬ
ಇಂದ್ರ ಸಂಜಾತನಾದ ತಂದೆ ಇಲ್ಲದಿದ್ದರೆ ಹರವಿಂದ ನಾಮಕ ಬರದ ನಿಮಿಷಕ್ಕೆ ಅಮ್ಮಯ್ಯ ಹತ್ತುಳಿದ ಪಾರ್ಥನೆಂಬ ಸುರನಾಭಿಷೇಕ ಗತಿಸಿದರೆ ಹೆಚ್ಚಿಗೆ ಬರೆಯಲಿಕ್ಕೆ ಹಾಕಲಿದ್ದು ಶಕ್ತಿವಂತನೇ ಹೇಗೆ ಅಮ್ಮಯ್ಯ ಚತುರಶನ ಪೃಥ್ವಿಯೋ ಜೀವಿಸುವ ಜೀವತತಿಗಳಿಗೆಲ್ಲ ಬರದ ಬರಹಕ್ಕೆ ಪ್ರತಿ ಉತ್ತರ ಉಂಟೆ ಜನನಿ ಇದು ನಿನ್ನ ಮನಸ್ಸಿನ ಯೋಚನೆ. ಅಪ್ಪ ಸಾರಥಿ ಮಗನಿಗೆ ಎಷ್ಟು ನೀತಿ ಹೇಳಿದರೂ ಕೇಳಲಿಲ್ಲ. ತನ್ನ ಹಣದ ತಾಯಿಯಾದ ಸುಭದ್ರಾ ದೇವಿಯನ್ನು ಕರೆ ಕಳಿಸಪ್ಪ ಸಾರಥಿ ಅತಿ ಜಾಗೃತಿ. ನಿನ್ನ ಸುಮತಾಗಲಿ ಮಾತೆ ಸುಭದ್ರಾ. ಈಶ್ವರ ಕುಮಾರ ಕರದೋರ್ಧನುದ್ದಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ? ನೀನು ಹೇಳಿದರೆ ತಾನೇ ನನಗೆ ಗೊತ್ತಾಗುವುದು ಕಂದ. ಕುಮಾರ ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ನನ್ನ ಕರದಲ್ಲಿ ನಡೆಯುವ ಶಸ್ತ್ರ ಆಯುಧಗಳಿಗೆ ಏನಾದರೂ ಚಿಕ್ಕತನವಿರುವುದೇ ಕಂದ? ಅಮ್ಮಯ್ಯ ಅದಕ್ಕಾಗಿ ನಿನ್ನ ದೊಡ್ಡಪ್ಪನಾದ ಭೀಮಸೇನನಿರುವನು ಕಂದ. ತಂದೆಗಳ ಐವರ ಕೈಗಂದಿರುವ ಕಾಲದಲ್ಲಿ ಹೋಗುವುದಕ್ಕೆ ಚಕ್ರಬಿಂಬವನ್ನು ಭೇದಿಸುವುದಕ್ಕೆ ಹೋಗುವಿನ ಮಾತೆ ಅಮ್ಮಯ್ಯ ಕಂದ. ಅಮ್ಮಯ್ಯ ಹೇಳುವಿನಿ ಕೇಳು. ಏನು ವಿಸ್ತಾರವಾಗಿ ಹೇಳು ಮಾತೆ. ಕೇಳೇ
ಮಗು ಅರಿಯದ ತಳ್ಳನಿಗೆ ಮರಳು ಹಿಡಿಯುವಂತೆ ನಿನಗೆ ದಾರು ಪಿಡಿದರು. ಅಮ್ಮಯ್ಯ, ಒಬ್ಬರ ಮಾತನ್ನು ಕೇಳಿ ನಾನು ಕೋರುವುದಿಲ್ಲದನೇ. ಕುರುಪತಿಯ ಸೈನ್ಯದಲ್ಲಿ ಧೀರರಾದವರು ಸಾಮಾನ್ಯರೆಂದು ತಿಳಿದಿರುವೆಯಾ? ನಾನೇನು ಸಾಮಾನ್ಯರವರೆಂದು ತಿಳಿದಿರುವೆಯಾ? ಕರ್ಣ, ದ್ರೋಣ, ಕೃಪ, ಶೈಲ, ಅಶ್ವತ್ಥಾಮ ಮೊದಲಾದ ವೀರರು ಶತ್ರುಗಳೊಡನೆ ಒಡೆದಾಡಿ ದುರವನ್ನು ಮಾಡಿದ ಅಧಿಕತರು. ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಟಾಡುವ ಮಗನೇ. ಕೋದಂಡವನ್ನು ಪಿಡಿದು ಖಂಡಿತವಾಗಿ ಕಟ್ಟಡಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರೇಶನ ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯವ ಶೀಲ. ಕುಮಾರ
ನೀನು ಸರ್ವತಾ ಹೋಗಬೇಡ ಪುತ್ರ, ಹೋಗಲಗಾತ್ರ. ಅಮ್ಮಯ್ಯ ಕುಲಗಿರಿ ಪರ್ವತಂಗಲನ್ನ ಲಭಿಸುವ ಕಲಿತಿನ ಕನನ್ ಭಾವಕನೆಂದು ಊಹಿಸಿ ಎನಸಲಿಕ್ಕೆ ಅಮ್ಮಯ್ಯ ತನಯ ಕರಮಾನ ಪಂಚದ ತುರಿಪು ಬಲಕ್ಕೆ ಕಾರಣವೈರವ ನಡೆಸುತ್ತಿದ್ದರೆ ಅವನೇ ತರದಲ್ಲಿ ಮುಟ್ಟಬೇಕಂತೆ. ಅಮ್ಮಯ್ಯ ಉರುಬೆಗಳ ಸಮೋದವು ಗರುಡನ ಮರಿಯು ಬೆದರುವುದೇ, ವನ್ನಿ ಜ್ವಾಲವು ಇವಕ್ಕೆ ಹಂದುವುದೇ, ಬರೇ ಎಂತ ಕಾಂಚನವೆಂಬ ಗುಡ್ಡ ಕೋಪಾಂಗಲ ಜ್ವಾಲೆಯು ಚಪ್ಪನ ಎತ್ತು ಉರಿಯುವುದು ನನಗೆ ಮಾತ್ರ ರೌದ್ರ. ಬುದ್ಧಿ ಶೂನ್ಯನ ನಿಮ್ಮ ಕೌರವನ ಮುದ್ದು ಮೋಹನ ಪುತ್ರನನ್ನು ಯುದ್ಧದ ತೆರೆದು ಜಗತ್ತಿನ ಜಯ ಪ್ರತ್ಯುತ್ತಮಾಗಿ ತೀರ ಮಾತೆ ಎಂಬ ಭಾವವನ್ನು ವಹಿಸಿ ಬರವಿನ ಮಾತೆ ತಕ್ಷಣದ ನೇಮವನ್ನು ಜಾಗ್ರತೆ. ಕುಮಾರ ಅಮ್ಮಯ್ಯ ಮಗನೇ, ಅಮ್ಮಯ್ಯ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವಿಯಲ್ಲ ಕತ್ತ. ಅಮ್ಮಯ್ಯ ತನಯ ಅಮ್ಮಯ್ಯ ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ನೀನು ಚಿಕ್ಕವನಲ್ಲವೇ? ಅಮ್ಮಯ್ಯ ತನಯ ಅಮ್ಮಯ್ಯ ತನಯ ಚಿಕ್ಕವನ ಪೌರುಷವನ್ನು ಕೇಳಿದೆ, ಚೆನ್ನಾಗಿ ಕೇಳು. ಚೆನ್ನಾಗಿ ತನಯ ಗರ್ಭಗಸದ ನಡುವು ಸಣ್ಣದಾದರೆ ಗಿಡದ ಬುಡವನ್ನು ಕೊಯ್ಯದ ಬಿಡಬಲ್ಲದೆ, ನೀರಿನ ಮಡಿಯು ಸಣ್ಣದಾದರೆ ಸಮುದ್ರವನ್ನು ಈಜಬಲ್ಲದೆ. ಅಮ್ಮಯ್ಯ ತನಯ ಚೆನ್ನಾಗಿ ಹೇಳು ಮಾತೆ. ಹೇಳಿದನೆ ಕೇಳು. ಸಲ್ಲಾದು ಈ ಪಾರೆ ನಿಲ್ಲಾದೆ ಪೋರುವುದು ಒಳ್ಳೆಯ ಸವೋ ಅಲ್ಲವೋ.
ಶಾಶ್ವತವಾದ ಈ ಶರೀರವನ್ನು ಮೆಚ್ಚಿ ಹಿಂಜರಿದರೆ ವ್ಯರ್ಥವಾಗಿ ಕೇಳು ಬರುವುದೆಂದು ಹಾರಲು ಎಚ್ಚರಿಕೆಯನ್ನು ಕೊಟ್ಟಿರುವುದಲ್ಲ. ಕರಪಲ್ಲವನಿ ನಿಲ್ಲು ಹಿಡಿದು ಕಲ್ಲನ ಸಲ್ಲ ಕ್ರೋಧಾದಿಗಳ ಎದೆಯು ಜಲ್ಲನ್ನುವಂತೆ ನಿಲ್ಲದ ಕೋದುವರೆಯನ್ನು ಧನಂಜಯನ ಕಾಂತಿಯೇ ಬಿಡಿ ನಿನ್ನ ಮನದ ಕುಮಾರ, ಅಮ್ಮಯ್ಯ, ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರಲಿಲ್ಲ ಮಗನೇ. ಹೌದು ಮಾತೆ ಕಂದ, ಅಮ್ಮಯ್ಯ. ನೀನು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬರುತ್ತಿದ್ದರೆ ನನ್ನ ಗತಿ ಏನು ಮಗನೇ? ಅಮ್ಮಯ್ಯ, ತನಯ ಇಂದಿರಾ ಅಮ್ಮಯ್ಯ, ತನಯ